ಸರ್ ಯಾಕೆ ಏನಾಯ್ತು? ನೀವು ತುಂಬಾ ಟೆನ್ಷನ್ ಅಲ್ಲಿ ಇರೋ ತರ ಕಾಣಿಸ್ತಾ ಇದ್ದೀರಾ. ಅಯ್ಯೋ ಆ ದೇವರೇ ಕಾಪಾಡ್ಬೇಕು. ನಾನ್ ಚಳಿ ಇಲ್ದೆ ನಡಕ್ತಾ ಇದ್ದೀನಿ. ಯಾಕೆ ಸರ್ ನಿಮಗ್ ನೆಗಡಿ ಇಲ್ದೇನೆ ಯಾಕೆ ಸಿಂತಾ ಇದ್ದೀರಾ ನೀವು? ಹೆದರಿಕೆಯಿಂದ. ನಾನ್ ನಿನಗೆ ಹೇಳಿದ್ರೆ ಹೆದರಿಕೆ ದೂರ ಮಾಡ್ತೀಯಾ? ಹೇಳು ಹೇಳು. ಸರಿ, ನಾನ್ ನಿನಗೆ ಹೇಳ್ತೀನಿ. ನನ್ನ ಹತ್ರ ನ್ಯಾಷನಲ್ ಸೆಕ್ಯೂರಿಟಿಯ ಟಾಪ್ ಸೀಕ್ರೆಟ್ ಫೈಲ್ ಬಂದಿದೆ. ಅದನ್ನ ವೀನಸ್ ಸಿಟಿಯ ಆರ್ಮಿ ಹೆಡ್ ಕ್ವಾರ್ಟರ್ಸ್ಗೆ ತಲುಪಿಸ್ಬೇಕು. ನನಗೆ ರಿಸ್ಕ್ ತಗೊಳಕ್ ಇಷ್ಟ ಇಲ್ಲ, ಯಾಕಂದ್ರೆ ನನ್ ಬೆನ್ನಿಗೆ ಶತ್ರುಗಳು ಬಿದ್ದಿದ್ದಾರೆ. ಈ ಟಾಪ್ ಸೀಕ್ರೆಟ್ ಫೈಲ್ ನ ವೀನಸ್ ಸಿಟಿ ಹೆಡ್ ಕ್ವಾರ್ಟರ್ಸ್ಗೆ ತಲುಪಿಸೋದಕ್ಕೆ ಏನಾದ್ರೂ ಉಪಾಯ ಹೇಳು. ನಿನ್ಗೇನಾದ್ರೂ ಪ್ಲಾನ್ ಗೊತ್ತಿದ್ಯಾ? ಹೇಗಾದ್ರೂ ಸರಿನೇ, ಇಲ್ಲ ಅಂದ್ರೆ ದಾರಿಯಲ್ಲಿ ಆ ಶತ್ರುಗಳು ಫೈಲ್ ನ ಲೂಟಿ ಮಾಡಬಹುದು. ಸರ್ ಹೊಸ ಚಾರ್ಟರ್ಡ್ ಫ್ಲೈಟ್ ಕೂಡ ಬಂದಿದೆ. ಒಂದು ಟೆಸ್ಟ್ ರೈಡ್ ಕೂಡ ತಗೋಬೇಕು. ನೀವು ಒಪ್ಪಿಗೆ ಕೊಟ್ರೆ ನೀವು ಮಾತ್ ಮುಂದುವರಿಸಬಹುದು. ಈತ ನಂಬಿಕಸ್ತ. ನೀವ್ ಹೇಳಿದ್ರೆ ಸರಿ ಸರ್. ಅದು ನಮ್ ಪರಿವಾರದವ್ರನ್ನ ಫ್ಯಾಮಿಲಿ ಟ್ರಿಪ್ ಅಂತ ಹೇಳಿ ಪ್ಲೇನ್ ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಅವ್ರಿಗೆ ಜಾಯ್ ರೈಡ್ ಅಂತ ಅನ್ಸುತ್ತೆ. ಆದ್ರೆ ನಾನು ಡೈರೆಕ್ಟ್ ಆಗಿ ವೀನಸ್ ಸಿಟಿಯಲ್ಲೇ ಪ್ಲೇನ್ ನ ಲ್ಯಾಂಡ್ ಮಾಡ್ತೀನಿ ಸರ್. ದಟ್ಸ್ ಎ ಬ್ರಿಲಿಯಂಟ್ ಐಡಿಯಾ. ದೇವ್ರೆ ಒಳ್ಳೆ ದಾರಿನೇ ತೋರಿಸ್ದೆ. ಇದರಿಂದ ಯಾರಿಗೂ ಅನುಮಾನ ಬರೋದಿಲ್ಲ. ನಾನ್ ಪರ್ಮಿಷನ್ ಪೇಪರ್ನ ಈಗ್ಲೇ ಸೈನ್ ಮಾಡ್ತೀನಿ. ಈ ಬ್ರೀಫ್ ಕೇಸ್ ತಗೊಳ್ಳಿ. ಇದರಲ್ಲಿ ಟಾಪ್ ಸೀಕ್ರೆಟ್ ಫೈಲ್ ಇದೆ. ಆಲ್ ದಿ ಬೆಸ್ಟ್. ಧನ್ಯವಾದ ದೇವ್ರೆ. ಥ್ಯಾಂಕ್ ಯು ಸರ್. ನಾನು ನನ್ನ ಫ್ಯಾಮಿಲಿಯವ್ರನ್ನ ಮನೆಯಿಂದ ಕರ್ಕೊಂಡ್ಬರ್ತೀನಿ. ಪ್ಯಾಂಥರ್ ಬಂದ್ಬಿಟ್ನಾ? ಪ್ಯಾಂಥರ್, ಚೀಫ್ ಮಿನಿಸ್ಟರ್ ದೇವಕಿನಂದನ್ ಪಿಯೋನ್ ಬಂದಿದ್ದಾನೆ. ಏನ್ ವಿಷಯ ತಂದಿದ್ಯಾ ರಾಮು? ದೇವಕಿ ನಂದನ ನೋಡೋದಕ್ಕೆ ಸಾಧು ತರ ಇದ್ದಾನೆ. ನಮ್ಗೇನು ಗೊತ್ತಿಲ್ಲ ಅಂತ ಅನ್ಕೋಬೇಡಿ. ನಾನ್ ಡೇಂಜರಸ್ ಕಿಲಾಡಿ. ರೇವಾ ಇಷ್ಟೊತ್ತಾದ್ರೂ ಯಾಕೆ ಬಂದಿಲ್ಲ? ಏನ್ ಮಾಡ್ತಿದ್ದೀರಾ ನೀವೆಲ್ಲ? ಕೆಳಗಡೆ ಬನ್ನಿ, ಏನೋ ಹೇಳ್ಬೇಕು. ನಿಮ್ಗೊಂದು ದೊಡ್ಡ ಸರ್ಪ್ರೈಸ್ ಇದೆ. ಇನ್ ಸ್ವಲ್ಪ ಹೊತ್ತಲ್ಲಿ ನಮ್ ತಂದೆ ಚೀಫ್ ಮಿನಿಸ್ಟರ್ ಸರ್ ಪ್ಲೇನ್ ಅಲ್ಲಿ ಸುತ್ತಾಡಕ್ ಕರ್ಕೊಂಡು ಹೋಗ್ತಿದ್ದಾರೆ. ಕಂಗ್ರಾಟ್ಸ್ ರೇವಾ. ವಿಶ್ ಯು ಗುಡ್ ಲಕ್. ತುಂಬಾ ಎಂಜಾಯ್ ಮಾಡು. ಅವ್ರಿಗೆ ಹೇಳು ಒಂದಿನ ನಮ್ಮನ್ನು ಕರ್ಕೊಂಡು ಹೋಗೋದಿಕ್ಕೆ. ಬಾಯ್. ಬಾಯ್. ಅಮ್ಮ ಅಮ್ಮ, ಅಲ್ಲಿ ನೋಡು, ಎಷ್ಟೊಂದು ಪಕ್ಷಿಗಳಿದೆ. ಚೌರಾಸಿಯ, ನನ್ನ ಕಡೆ ನೋಡು. ಈ ಕಡೆ ನನ್ನ ಕಡೆ ನೋಡು. ಚೌರಾಸಿ ಅವರೇ, ಸರಿಯಾಗಿ ಕೇಳಿಸ್ಕೊಳ್ಳಿ. ನೋಡೋದಕ್ಕೆ ನಾವು ಸಾಧು ತರ ಇದೀವಿ. ಏನು ಗೊತ್ತಿಲ್ಲದೆ ಇರೋನು ಅಂತ ಅಳ್ಕೋಬೇಡಿ. ನಾವು ಡೇಂಜರಸ್ ಕಿಲಾಡಿ. ಅಲ್ಲಿ ನೋಡು, ಬೆಟ್ಟದ ಮೇಲೊಂದು ದೊಡ್ಡ ಏರ್ ಸ್ಟ್ರಿಪ್ ಇದೆ. ಅಲ್ಲಿ ಪ್ಲೇನ್ ಲ್ಯಾಂಡ್ ಮಾಡಬಹುದು. ಅಲ್ಲಿ ಪ್ಲೇನ್ ಲ್ಯಾಂಡ್ ಮಾಡಿಬಿಟ್ಟು ಆ ಟಾಪ್ ಸೀಕ್ರೆಟ್ ಡಾಕ್ಯುಮೆಂಟ್ ಫೈಲ್ ನಮಗ್ ಕೊಟ್ಬಿಡು. ಮತ್ತೆ ಸುತ್ತೋದಕ್ಕೆ ಹೊರಟೋಗು. ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಕೊಡಲ್ಲ. ಸ್ಟಾರ್ಟ್ ಫೈರಿಂಗ್. ಆ ಟಾಪ್ ಸೀಕ್ರೆಟ್ ಫೈಲ್ ಯಾವುದೇ ಕಾರಣಕ್ಕೂ ವೇದಾ ಸಿಟಿ ತಲುಪಬಾರ್ದು. ಅದು ಒಂದ್ಸರಿ ಅಲ್ಲಿ ತಲುಪ್ಬಿಟ್ರೆ ಅದು ನಮ್ ಕೈಗೆ ಮತ್ತೆ ಸಿಗೋದಿಲ್ಲ. ಅವ್ರ ಪ್ಲೇನ್ ಬೀಳಿಸ್ಬಿಡು. ಆಮೇಲೆ ಆ ಪ್ಲೇನಿಂದ ಆ ಬ್ರೀಫ್ ಕೇಸ್ನ ನಾವು ತಗೊಳ್ಳೋಣ.
ರೇವಾ, ನಾನೇನಾದ್ರೂ ಮಾಡ್ತೀನಿ, ನೀನ್ ಚಿಂತೆ ಮಾಡಬೇಡ. ಆದಿ, ಯುಡಿ, ನೀವು ಲಡ್ಡು ಸಿಂಗ್ ಸರ್ನ ಕರ್ಕೊಂಡು ವೇದಾಸ್ ಮೌಂಟೇನ್ಗೆ ಬೇಗ ಬನ್ನಿ. ಆದ್ರೆ ಏನಾಯ್ತಂತ ಆದ್ರೂ ಹೇಳು. ಅದು ರೇವಾ, ಹೇಗಾದರೂ ಲ್ಯಾಂಡ್ ಮಾಡಲೇಬೇಕು. ಜಿಯೋ, ಹೋಗಿ ಅವ್ರನ್ನೆಲ್ಲ ಹುಡುಕು. ಏನೇ ಆಗ್ಲಿ ಆ ಬ್ಯಾಗ್ ನನಗೆ ಬೇಕೇ ಬೇಕು. ಇದೆಲ್ಲ ಏನ್ ನಡೀತಾ ಇದೆ? ಆ ಗುಂಡಾಗಳು ನಮ್ಮ ಹಿಂದೆ ಯಾಕೆ ಬಿದ್ದಿದ್ದಾರೆ? ಆಮೇಲೆ ಅವ್ರು ಯಾವ ಸೀಕ್ರೆಟ್ ಡಾಕ್ಯುಮೆಂಟ್ಸ್ ಬಗ್ಗೆ ಮಾತಾಡ್ತಿದ್ದಾರೆ? ಕ್ಷಮಿಸು, ನಿನ್ನ ಹತ್ರ ನಾನು ಈ ವಿಷಯನ ಮುಚ್ಚಿಟ್ಟೆ. ಅದೇನು ಅಂದರೆ ಅಯ್ಯೋ, ಇದನ್ನ ಹೆಲಿಕಾಪ್ಟರ್ ಮೋಡಲ್ಲಿ ಇನ್ನೂ ಓಡ್ಸೋಕ್ಕಾಗಲ್ಲ. ಇದ್ರ ಬ್ಯಾಟ್ರಿ ತುಂಬಾ ಡೌನ್ ಆಗ್ತಾ ಇದೆ. ಬ್ಯಾಟ್ರಿನ ಸೇವ್ ಮಾಡಬೇಕು, ಆಮೇಲೆ ಕೆಲ್ಸಕ್ಕೆ ಬರಬಹುದು. ಅಲ್ಲಿ ಇಳಿಸ್ತೀನಿ. ಪ್ಯಾಂತರ್, ನಾನ್ ನಿಮ್ಗೆ ಹೇಳಿಲ್ವಾ, ನಾವೇ ಕಿಲಾಡಿಗಳು ಅಂದ್ರೆ ಅವನು ನಮ್ಗಿಂತ ಕಿಲಾಡಿ ಇದ್ದಾನೆ. ಹೋಗಿ ಆ ಮಗುನ ಹಿಡ್ಕೊಂಡು ಬನ್ನಿ, ನೋಡೋಣ ನಾವು ಅವನು ಏನು ಅಂತ. ಅಯ್ಯೋ ಮಕ್ಳೇ, ನೀವು ಮನೆಗೆ ಹೊರಡಿ. ನಾನು ಹೇಳದ್ನಲ್ಲ, ಲಡ್ಡು ಸಿಂಗ್ ಅವರು ವೀನಸ್ ಸಿಟಿಗೆ ಹೋಗಿದ್ದಾರೆ, ಬರೋದು ತಡ ಆಗುತ್ತೆ. ಬಾ ಯುಡಿ, ಹೇಗಾದ್ರೂ ಶಿವನ ಹತ್ರ ಹೋಗ್ಲೇಬೇಕಲ್ವಾ? ಇವತ್ ನಾನು ಏನ್ ಮಾಡ್ತೀನಿ ಅಂತ ನೋಡು. ನಿಮ್ಗೆ ಈ ವರ್ಷದ ಒಳ್ಳೆ ಬಿಸಿ ಬಿಸಿ ಸುದ್ದಿ ಸಿಗುತ್ತೆ. ನಿಮ್ ಚಾನಲ್ TRP ಜುಕ್ ಅಂತ ಆಕಾಶ ಮುಟ್ಬಿಡುತ್ತೆ. ಯೋಚಿಸಿ, ಒಬ್ಬ ಪೈಲಟ್ ತನ್ನ ಪ್ರಾಣನ ಒತ್ತೆ ಇಟ್ಟು ಒಂದು ಟಾಪ್ ಸೀಕ್ರೆಟ್ ಡಾಕ್ಯುಮೆಂಟ್ ನ ತಗೊಂಡ್ ಹೋಗ್ತಿದ್ದಾನೆ. ಯಾರಿಗೂ ಅನುಮಾನ ಬರಬಾರ್ದು ಅಂತ ತನ್ನ ಫ್ಯಾಮಿಲಿನೂ ಕರ್ಕೊಂಡು ಹೋಗ್ತಿದ್ದಾನೆ. ಅವನ್ ಜೀವನ ಅಪಾಯದಲ್ಲಿದೆ. ಯೋಚಿಸಿ, ಶತ್ರುಗಳು ಅವನ್ನ ಓಡಾಡ್ಸ್ಕೊಂಡು ಬೆಟ್ಟದ ಹತ್ರ ಬೀಳಿಸ್ಬೋದು. ಇವಾಗ ಒಂದೊಂದ್ ನಿಮಿಷನೂ ಮುಖ್ಯ. ಶತ್ರುಗಳು ಅವನ್ನ ಹುಡುಕ್ತಾ ಇದ್ದಾರೆ. ಆ ಶತ್ರುಗಳಿಗೆ ಆ ಟಾಪ್ ಸೀಕ್ರೆಟ್ ಫೈಲ್ ಸಿಗುತ್ತಾ? ಇಲ್ಲ ಅಂದ್ರೆ ಆ ಬಹಾದೂರ್ ಪೈಲಟ್ ಹೋರಾಡ್ತಾ ತನ್ನ ಫೈಲ್ಸ್ ನ ಸೇವ್ ಮಾಡ್ತಾನ? ಶಿವ ಅವ್ರ ಹತ್ರ ತಲುಪಕ್ಕಾಗುತ್ತಾ? ಯೋಚಿಸಿ ಯೋಚಿಸಿ. ಯೋಚನೆ ಮಾಡೋದೇನಿದೆ, ಇದಕ್ಕಿಂತ ಒಳ್ಳೆ ವಿಷಯ ಎಲ್ಲಿ ಸಿಗುತ್ತೆ? ಚೀಫ್ ಮಿನಿಸ್ಟರ್ ಸಾಹೇಬ್ರು ಹೇಳ್ತಾ ಇದ್ದಾರೆ, ಯಾವುದೇ ಕಾರಣಕ್ಕೂ ಇದು ಶತ್ರುಗಳ ಕೈಗೆ ಸಿಗಬಾರ್ದು ಅಂತ. ಅವರು ಸಹಾಯಕ್ಕೆ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಟೈಮ್ ಆಗುತ್ತಂತೆ. ಅದಕ್ಕಿಂತ ಮೊದಲು ಶಿವ ಇಲ್ಲಿ ಬಂದ್ರೆ ಒಳ್ಳೇದಾಗತ್ತೆ. ಕೊಡಿ, ನಾನ್ ಶಿವನ್ಗೆ ಫೋನ್ ಮಾಡ್ತೀನಿ. ಶಿವ, ನೀನ್ ಎಲ್ಲಿದ್ಯಾ? ನಾನು ಬೆಟ್ಟದಲ್ಲಿದ್ದೀನಿ. ನನ್ ಮುಂದೆ ಯಾರೋ 10 ಜನ ಗೂಂಡಾಗಳು ಗನ್ ಹಿಡ್ಕೊಂಡು ಓಡ್ ಬರ್ತಿದ್ದಾರೆ. ಜನಗಳು ಅವ್ರು ನಮ್ ಹಿಂದೆನೂ ಬಿದ್ದಿದ್ದಾರೆ. ಅನ್ಸುತ್ತೆ ನೀನ್ ಬೇರೆ ಕಡೆ ಹೋಗಿದ್ಯಾ ಅಂತ. ಅವರು ಬೆಟ್ಟದ ಆ ಕಡೆ ಇದ್ದಾರೆ, ನಾವ್ ಈ ಕಡೆ ಇದ್ದೀವಿ. ಇವ್ರಿಗೆ ಪಾಠ ಕಲಿಸಿ ಆ ಕಡೆಗೆ ಬರ್ತೀನಿ. ಬಾಯ್. ಏ ಮಗು, ನಡಿ, ಪ್ಯಾಂತರ್ ಕರೀತಿದ್ದಾರೆ. ಮಗು ಅಂತ ಹೇಳ್ಬೇಡಿ ಅಂಕಲ್.
ಶಿವ ಶಿವ ಅಂತ ನನ್ನ ಹೆಸರು. ಹೊಡಿರಿ ಅವನಿಗೆ. ಅರೆ ಎಲ್ಲಿವರೆಗೂ ಒದೆ ತಿಂತೀರಾ? ಮುಗಿಸ್ಬಿಡಿ ಅವನ್ನ. ಶಿವ ಅಲ್ನೋಡಿ, ಅಲ್ಲಿ ಶಿವ ಅಲ್ಲಿದ್ದಾನೆ, ಅಲ್ಲೋಗಿ. ಆ ಕಡೆ ಹೋಗಕ್ಕಾಗ್ತಾ ಇಲ್ಲ, ಯಾಕಂದ್ರೆ ಅಲ್ಲಿ ತುಂಬಾ ಜೋರಾಗಿ ಗಾಳಿ ಬೀಸ್ತಾ ಇದೆ. ಎಸ್ ರೇವಾ, ನಾನು ಈ ಸೈಡ್ ಬಂದ್ಬಿಟ್ಟಿದ್ದೀನಿ. ಡೋಂಟ್ ವರಿ. ನೀನ್ ಎಲ್ಲಿದ್ಯಾ ಅಂತ ಹೇಳು. ಏನಾದ್ರೂ ಗುರ್ತಿದ್ಯಾ? ನಮ್ದಂತೂ ಉಸಿರೇ ನಿಂತ ಹೋಗಿತ್ತು. ಶಿವ, ನೀನೊಂದ್ ಬೆಟ್ಟದ ಹತ್ರ ನೇತಾಡ್ತಿದ್ಯಲ್ಲ, ಅದರ ರೈಟ್ ಸೈಡ್ ಅಲ್ಲಿ ಎಲ್ಲೋ ದೂರ ಇದೀವಿ. ನಾನ್ ನಿನ್ನನ್ನ ನೋಡ್ತಾ ಇದ್ದೆ, ಆದ್ರೆ ಎಲ್ಲಿದ್ದೀನಿ ಅಂತ ಸರಿಯಾಗಿ ಗೊತ್ತಿಲ್ಲ. ಹಾಗೆ ಎದುರುಗಡೆನೂ ಬರಕ್ಕಾಗಲ್ಲ. ಆ ಗೂಂಡಾಗಳು ನೋಡಿ ಎದುರುಗಡೆ ಬಂದ್ಬಿಡ್ತಾರೆ. ಡೋಂಟ್ ವರಿ, ಐ ವಿಲ್ ಫೈಂಡ್ ಯು. ಅವನು ಅವ್ರ ಜೊತೆ ಮಾತಾಡ್ತಿದ್ದಾನೆ. ಅವನು ಅವರಿಗೋಸ್ಕರನೇ ಬಂದಿದ್ದಾನೆ. ನಡೀರಿ, ಅವನ್ನ ಹಿಂಬಾಲಿಸಿ. ಅವ್ನು ನಮ್ಮನ್ನ ಚೌರಾಸಿಯವರೆಗೂ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ನೋಡಿ. ನಾನು ದೇಶದ್ರೋಹಿಗಳ ಹೆಲಿಕಾಪ್ಟರ್ನ ವಶಪಡಿಸ್ಕೊಂಡಿದ್ದೀನಿ. ಈ ಸುದ್ದಿನ ಎಲ್ಲಾ ಕಡೆ ತಿಳಿಸಿ. ಶೂಟ್ ಮೀ, ಶೂಟ್ ಮೀ. ಓ ಹೀರೋ, ಶೂಟಿಂಗ್ ಆಮೇಲೆ ಮಾಡು, ಮೊದ್ಲು ಶಿವನ್ ಹತ್ರ ನಡಿ. ಅಲ್ಲಿ ಅವನು ಒಬ್ನೇ ಇದ್ದಾನೆ. ನನಗಲ್ಲಿಗೆ ಸುತ್ತಾಕಿ ಹೋಗೋ ಒಂದು ದಾರಿ ಗೊತ್ತಿದೆ. ಅಲ್ಲಿ ಜೋರಾಗಿ ಗಾಳಿಯನ್ನು ಬೀಸ್ತಿಲ್ಲ. ಲೆಟ್ಸ್ ಗೋ, ಕಮ್ ಆನ್, ಬನ್ನಿ ಬೇಗ ಹೋಗೋಣ. ಬೇಗ ಹೋಗಿ ಮೀಟ್ ಮಾಡೋಣ. ಎಲ್ಲಿ ಹೋದ ಆ ಮಗು? ಇಷ್ಟೊತ್ತು ಇಲ್ಲೇ ಎಲ್ಲೋ ಇದ್ನಲ್ಲ. ಮಗು ಅಂತ ಹೇಳ್ಬೇಡಿ ಅಂಕಲ್.
ಶಿವ ಶಿವ ಅಂತ ನನ್ನ ಹೆಸರು. ನೋಡೋದಕ್ಕೆ ನಾವು ಸಾಧು ತರ ಇದೀವಿ, ಏನು ಗೊತ್ತಿಲ್ಲ ಅಂತ ಅನ್ಕೋಬೇಡಿ. ನಾವು ಡೇಂಜರಸ್ ಕಿಲಾಡಿ, ಡೇಂಜರಸ್ ಕಿಲಾಡಿ. ಸಾರಿ ಅಂಕಲ್, ಹೊಡೆದಾಡೋಕ್ ಟೈಮ್ ಇಲ್ಲ. ನೀನು ಏನ್ ಹೆಸರು ಹೇಳ್ದೆ ನಿಂದು? ಶಿವ. ಮಗೋ, ಇದು ದೊಡ್ಡವ್ರ ಕೆಲ್ಸ, ನೀನ್ ಯಾಕೆ ಮಾಡ್ತಾ ಇದೀಯ? ದೊಡ್ಡವ್ರಿಗೆ ಮಾಡೋದಕ್ ಬಿಡು. ಈಗ ಇಲ್ಲೇ ಸಿಕ್ಕಾಕೊಂಡಿರೋ, ನಾವು ಹೋಗ್ತೇವೆ ನಿನ್ನ ಫ್ರೆಂಡ್ ಹತ್ರ. ಬಾಸ್, ನಾವು ಆ ಸೀಕ್ರೆಟ್ ಡಾಕ್ಯುಮೆಂಟ್ಸ್ ನ ಬಿಟ್ಬಿಡೋಣ. ಮೊದಲು ಈ ಸೈಕಲ್ ನ ಹಿಡಿಯೋಣ. ಇದು ಸೀಕ್ರೆಟ್ ಡಾಕ್ಯುಮೆಂಟ್ ಗಿಂತ ಏನು ಕಮ್ಮಿ ಇಲ್ಲ. ಸಾಕು, ಮುಚ್ಚೋ ಬಾಯಿ. ಹೋಗೋ, ಹಿಡಿರಿ ಅವ್ರನ್ನ. ಶಿವ ಈ ಕಡೆ, ಈ ಕಡೆ. ನಾನು ಹೇಳಿದ್ನಲ್ಲ, ನೋಡೋದಕ್ಕೆ ನಾವು ಸಾಧು ತರ ಇದ್ದೀವಿ, ಏನು ಗೊತ್ತಿಲ್ಲ ಅಂತ ತಿಳ್ಕೋಬೇಡಿ. ನಾವು ಡೇಂಜರಸ್ ಕಿಲಾಡಿ, ಡೇಂಜರಸ್ ಕಿಲಾಡಿ. ಈಗೆಲ್ಲ ಹೋಗ್ತೀಯ ನನ್ನಿಂದ ತಪ್ಪಿಸ್ಕೊಂಡು? ಜಾಸ್ತಿ ಆಯ್ತು ನಿಂದು. ಮರ್ಯಾದೆಯಾಗಿ ಬ್ರೀಫ್ ಕೇಸ್ ನನ್ನ ಕೈ ಕೊಟ್ಬಿಡು. ಸಾಕು, ಈಗ ನಾನು ನಿಮ್ಮೆಲ್ಲಾರನು ಈ ಬೆಟ್ಟದಿಂದ ಕೆಳಗಡೆ ತಳ್ಬಿಟ್ಟು ಹೊರಟೋಗ್ತೀನಿ. ಹಾಗೆ ಆ ಮಗು ತುಂಬಾ ಟ್ರೈ ಮಾಡ್ದ ನಿಮ್ಮನ್ನೆಲ್ಲ ಬಚಾವ್ ಮಾಡೋದಕ್ಕೆ, ಆದ್ರೆ ಪಾಪದವನು ಏನು ಮಾಡ್ಕೊಳಕ್ಕಾಗ್ಲಿಲ್ಲ. ಮಗು ಅಂತ ಹೇಳ್ಬೇಡಿ ಅಂಕಲ್. ಶಿವ ಅಂತ ನನ್ನ ಹೆಸರು. ಶಿವ ಶಿವ. ನೀನಾ ಈ ಫೈಲ್ ವಿಷಯದ ಬಗ್ಗೆ ಲೀಕ್ ಮಾಡಿದ್ ಇವನಿಗೆ? ಮಿಸ್ಟರ್ ಚೌರಸಿಯಾ, ನಿಮ್ಗೇನು ಆಗಿಲ್ಲ ತಾನೆ? ಹಾ ಸರ್, ನಾನು ಶಿವ ಅಂತ ಹೇಳಿದ್ನಲ್ಲ, ಅದೇ ಫೋನಲ್ಲಿ ಮಾತಾಡಿದ್ನಲ್ಲ, ಇವನೇ ಸರ್ ಆ ಹುಡ್ಗ. ಶಿವ, ಥ್ಯಾಂಕ್ ಯು ವೆರಿ ಮಚ್. ನೀನ್ ದೇಶಕ್ಕೆ ಎಷ್ಟು ದೊಡ್ಡ ಸಹಾಯ ಮಾಡಿದೀಯ ಅಂತ ನಿನಗೆ ಗೊತ್ತಿಲ್ಲ. ನಡೀರಿ, ಮನೆಗೆ ಹೋಗೋಣ.